ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡರ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ನಾವು ಸಬ್ಸಿಗೆ ಸೊಪ್ಪು ಮತ್ತೆ ಬೇಳೆ ಕಾಳುಗಳನ್ನ ಯೂಸ್ ಮಾಡಿ ಒಂದು ಪಲ್ಯನ ಮಾಡೋದು. ಸೊ ಈ ಬೇಳೆ ಪಲ್ಯ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಒತ್ತಿ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಬೌಲ್ ಅಷ್ಟು ತೊಗರಿ ಬೇಳೆ, ಹೆಸರು ಕಾಳು, ಅಸಂಡೆ ಕಾಳು ಮತ್ತೆ ಅವರೇ ಬೇಳೆನ ಹಾಕಿ, 4 ಕಾಬೂನ್ ಕಡಲೆಕಾಳು, 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕಿ ನೀರನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ಸೊ ನೋಡಿ, ಯಾವಾಗ್ಲೂ ನಾವು ತೊಗರಿ ಬೇಳೆಯನ್ನ ಜಾಸ್ತಿ ಪ್ರಮಾಣದಲ್ಲಿ ತಕೊಂಡಾಗ ಇನ್ನು ಉಳಿದಿರ್ತಕ್ಕಂತಹ ಕಾಳುಗಳನ್ನ ಕಾಲ್ ಭಾಗದಷ್ಟು ತಗೋಬೇಕು. ಅಷ್ಟು ಪದಾರ್ಥನ ಹಾಕಿ ನೀಟಾಗಿ ನಾವು ತೊಳೆದು ಅದಕ್ಕೆ ಇವಾಗ ಮುಳುಗುವಷ್ಟು ನೀರನ್ನ ಹಾಕ್ಬೇಕು. ಅದಾದ್ಮೇಲೆ ಇದಕ್ಕೆ ಹೆಚ್ಚಿರ್ತಕ್ಕಂಥ ಒಂದು ಈರುಳ್ಳಿ, 2 3 ಟೊಮೊಟೊ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ನಾವು ಒಂದು 3 4 ವಿಷಲ್ ಅಷ್ಟು ಕೂಗಿಸ್ಬೇಕು. ಸೊ ಅದು ಕುಕ್ಕರ್ ಕೂಗಿ ತಣ್ಣಗಾದ್ಮೇಲೆ ಈ ತರ ಅದು ಬೆಂದಿರುತ್ತೆ. ಸೊ ಬೆಂದಿರ್ತಕ್ಕಂತಹ ಪದಾರ್ಥನ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಬೇಕು. ಸೊ ಈ ತರ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಇದಕ್ಕೆ ಒಂದು ಸೊಪ್ಸಿಗೆ ಸೊಪ್ಪನ್ನ ನೀಟಾಗಿ ಒಂದು ಕಟ್ಟಷ್ಟು ತಗೊಂಡು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಈ ತರ ಒಂದು ಕಟ್ಟು ಸಬ್ಸಿಗೆ ಸೊಪ್ಪನ್ನ ನಾವು ಅರ್ಧ ಭಾಗದಷ್ಟು ತಗೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಎತ್ತಿಡ್ಕೋಬೇಕು. ಸೊ ನೋಡಿ, ನಾವು ಯಾವಾಗ್ಲೂ ಸೊಪ್ಸಿಗೆ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಬೇಕು. ಇದು ಬೇಗ ಬೇಯೋದ್ರಿಂದ ಇದನ್ನ ನಾವು ಬೇಳೆ ಜೊತೆಗೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಫುಲ್ಲು ಸ್ಮ್ಯಾಶ್ ಆಗೋಗುತ್ತೆ. ಸೊ ಈ ತರ ಹೆಚ್ಚಿಡ್ಕೊಳ್ಳಿ. ನೆಕ್ಸ್ಟ್ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕಿ ಒಂದೇ ಒಂದು ಈರುಳ್ಳಿನ ಹೆಚ್ಚಿ ಚಿಕ್ಕದಾಗಿ ಹಾಕಬೇಕು. ಸೊ ಈ ಈರುಳ್ಳಿ ಹಾಕಿದ್ಮೇಲೆ ಅದ್ರ ಜೊತೆಗೆ 1 2 ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಯಾವಾಗಲೂ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ನಾವು ಇದಕ್ಕೆ ಒಂದು ಟೊಮೊಟೊ ಹಣ್ಣನ್ನ ಹಾಕಬೇಕು. ಸೊ ನಾವು ಆಲ್ರೆಡಿ ಟೊಮೊಟೊ ಹಣ್ಣನ್ನ ಹಾಕಿರೋದ್ರಿಂದ ಸೊ ನಾವು ಇಲ್ಲಿ ಒಂದೇ ಒಂದು ಟೊಮೊಟೊ ಹಣ್ಣನ್ನ, ಮೀಡಿಯಂ ಸೈಜ್ ಟೊಮೊಟೊ ಹಣ್ಣನ್ನ ಹಾಕಿ ಈಗ ಹೆಚ್ಚಿರ್ತಕ್ಕಂಥ ಸಬ್ಸಿಗೆ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ಈ ತರ ನೀಟಾಗಿ 1 2 ನಿಮಿಷಗಳ ಕಾಲ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಾಗ ಈ ತರ ಆಗಿರುತ್ತೆ. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಮಸಾಲೆ ಪದಾರ್ಥನ ಹಾಕಬೇಕು. ಸೊ ಮೊದಲಿಗೆ ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, 2 ಟೇಬಲ್ ಸ್ಪೂನ್ ಅಷ್ಟು ಕುಚ್ಚೆಳ್ ಪುಡಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ರಸಂ ಪೌಡರ್ ಅಂದ್ರೆ ಅಡಿಗೆಗೆ ಯೂಸ್ ಮಾಡುವಂತಹ ಸಾಂಬಾರ್ ಪೌಡರ್ ಅನ್ನ ಯೂಸ್ ಮಾಡಬೇಕು. MTR ಸಾಂಬಾರ್ ಪೌಡರ್ ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ ಇವಾಗ ನಾವೇನ್ ಆಲ್ರೆಡಿ ಬೇಯಿಸಿಟ್ಕೊಂಡಿದೀವಲ್ಲ ಬೇಳೆನ, ಆ ಬೇಳೆ ಮಿಶ್ರಣನ ಇದಕ್ಕೆ ಹಾಕ್ಬೇಕು. ಸೊ ನೋಡಿ, ಈ ತರ ಬೆಂದಿರ್ತಕ್ಕಂತಹ ಬೇಳೆ ಮಿಶ್ರಣನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನಿಮಗೆಲ್ಲಾದ್ರೂ ಬೇಳೆ ಬೆಂದಿಲ್ಲ ಅಂದ್ರೆ ಇನ್ನೂ ಒಂದು ವಿಷಲು ಕೂಗಿಸ್ಕೋಬಹುದು. ಸೊ ಬೇಳೆ ಚೆನ್ನಾಗಿ ಬೆಂದ್ರೇನೆ ಅದ್ರ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಇದಾದ್ಮೇಲೆ 1 2 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು ಇಂಚಷ್ಟು ಬೆಲ್ಲನ ಕೂಡ ಇದಕ್ಕೆ ಹಾಕಬೇಕು. ಬೆಲ್ಲ ಹಾಕೋದ್ರಿಂದ ಇದು ಟೇಸ್ಟ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನಾವೀಗ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾವು ಇವಾಗ ಈ ಹಂತದಲ್ಲಿ ಬೇಕು ಅನ್ಸಿದ್ರೆ ಉಪ್ಪನ್ನ ಹಾಕೋಬೇಕು. ಅದಾದ್ಮೇಲೆ 1 ಬೌಲ್ ಅಷ್ಟು ಕೊಬ್ಬರಿಯನ್ನ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇದಾದ್ಮೇಲೆ ಇದಕ್ಕೆ ಕೊನೆಯದಾಗಿ ಒಂದು ಒಗ್ಗರಣೆನ ಹಾಕಬೇಕು. ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ, ಜೀರಿಗೆ, ಸಾಸಿವೆ ಮತ್ತೆ ಕರಿಬೇವನ್ನ ಹಾಕಿ ಒಣಮೆಣಸಿನ್ಕಾಯಿನೂ ಕೂಡ ಇದಕ್ಕೇನೆ ಹಾಕಬೇಕು. ಸೊ ಇಷ್ಟು ಪದಾರ್ಥನ ಹಾಕ್ಬಿಟ್ಟು ಇವಾಗ ನಾವೇನ್ ಪಲ್ಯ ಮಾಡಿಟ್ಕೊಂಡಿದೀವಲ್ಲ ಆ ಮಿಶ್ರಣಕ್ಕೆ ಈ ಒಗ್ಗರಣೆ ಮಿಶ್ರಣವನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ಈ ತರ ನೀಟಾಗಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಆಗಿರುವಂತಹ ಸಬ್ಸಿಗೆ ಸೊಪ್ಪಿನ ಬೇಳೆ ಪಲ್ಯ ರೆಡಿ. ಸೊ ಎಷ್ಟು ಈಸಿಯಾಗಿ ಮಾಡಿದ್ವೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ. ಈ ತರ ಎಲ್ಲ ಕಾಳುಗಳ ಪದಾರ್ಥ ಹಾಕಿ ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನೋಡಿದ್ರಲ್ಲ, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.